ಹಾಯ್ ಸ್ನೇಹಿತರೆ, ನಾನಿವತ್ತು ತಮಿಳ್ನಾಡಲ್ಲಿ ಇರುವಂಥ ತಿರುವಣ್ಣಾಮಲೈ ಅರುಣಾಚಲೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ನಮ್ಮ ಮನೆ ವಿಜಯನಗರ, ನೈಸ್ ರೋಡ್ ಹತ್ರ ಹೋಗ್ತಾ ಇದ್ದೀನಿ. ನೈಸ್ ರೋಡ್ ಆಲ್ಮೋಸ್ಟ್ ಎಲ್ಲ ಖಾಲಿ ಇತ್ತು, ಕಾರ್ ಯಾವುದೂ ಇರಲಿಲ್ಲ. ಹೊಸೂರ್ಗೆ ಹೋಗಿ ಅಲ್ಲಿಂದ ತಮಿಳ್ನಾಡು ಕರ್ನಾಟಕ ಬಾರ್ಡ್ರ್ ಇದ್ದೇನೆ, ಕ್ರಾಸ್ ಮಾಡಿ ಹೋದು ಅರುಣಾಚಲೇಶ್ವರ. ಇನ್ನೇನು ಹತ್ರ ಬಂದು ತುಂಬ ಚೆನ್ನಾಗಿತ್ತು. ಕಾರ್ ಇಲ್ಲದೆ ಇರೋದ್ರಿಂದ ವೆದರು ತುಂಬ ಮೂಡಿಯಾಗಿ ಚೆನ್ನಾಗಿತ್ತು. ಬಂದ ದೇವಸ್ಥಾನಕ್ಕೆ ದೂರದಲ್ಲಿ ಪಕ್ಕದಲ್ಲಿ ಕಾರ್ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ದೇವಸ್ಥಾನ ತುಂಬ ಚೆನ್ನಾಗಿದೆ. ಕ್ಯೂ ಮಾತ್ರ ಅಷ್ಟೇ ದೊಡ್ಡದಾಗಿದೆ. ಒಂದು ಸೈಡ್ ಇದೆ, ನಾವು ಇನ್ನೊಂದು ಸೈಡ್ಗೆ ಹೋಗಿ ಕ್ಯೂ ನಿಂತ್ಕೊಂಡು. ಒಳಗಡೆ ಇದು ಸುಬ್ರಹ್ಮಣ್ಯನ ದೇವಸ್ಥಾನ. ಕ್ಯೂನಲ್ಲಿ ನಿಂತ್ಕೊಂಡೆ ಇದು ಬುಕ್ ಮಾಡಿದ್ವಿ. ಕೆತ್ತಿದ್ದಾರೆ, ಐಡಿಯಾ ಇಲ್ಲ. ಓಡ್ತಾ ಇರೋ ಅನ್ನ ಇದು, ಅದು ಗೊತ್ತಾಯ್ತು. ಇದು ಮಗಳ ಜೊತೆ ಮಾತಾಡ್ತಾ ಇದ್ದೀವಿ. ಎಷ್ಟು ಸ್ಟೆಪ್ಸ್ ಇದ್ದಾವೆ ಟೋಟಲ್ ಆಗಿ 12 ಸ್ಟೆಪ್ಸ್ ಇದ್ದಾವೆ ಇಲ್ಲಿ. ಇದು 1000 ಕಂಬಗಳ ಮಂಟಪ. ಮುಂಚೆ ಬಿಡ್ತಾ ಇದ್ರು, ಈಗೆಲ್ಲ ಗ್ರಿಲ್ ಹಾಕಿ ಮುಚ್ಚಿಬಿಟ್ಟಿದ್ದಾರೆ, ಹಾಳು ಮಾಡ್ತಾರೆ. ಇದು ನಂದಿ, ಶಿವನ ಹೋಗ್ಬಿಟ್ಟಿದ್ದು. ಈ ಕಡೆ ಶಿವ ಇದ್ದಾರೆ, ಲಿಂಗ ಇದು ಅರುಣಾಚಲೇಶ್ವರ. ಇದೇ ದೇವಸ್ಥಾನದ ಮಾಡಲು. ಪೂರ್ವ ಪಶ್ಚಿಮ ಯಾವುದಿದೆ ಅಲ್ಲಿ ನೋಡಬೇಕು. ನನಗೂ ಅಷ್ಟು ಐಡಿಯಾ ಇಲ್ಲ. ₹50 ಟಿಕೆಟ್ ಕ್ಯೂನಲ್ಲಿ ನಿಂತ್ಕೊಂಡು. ಫ್ರೀ ಟಿಕೆಟ್, ಫ್ರೀ ಆದರೆ ರಶ್ ಇರುತ್ತೆ ಅಂತ ಆಮೇಲೆ ಗೊತ್ತಾಯ್ತು. ಫ್ರೀನಲ್ಲೂ ರಶ್ ಇರುತ್ತೆ, ₹50ನಲ್ಲೂ ರಶ್ ಇರುತ್ತೆ. ಒಳಗಡೆ ನೋಡಿ, ಇದು ಫುಲ್ ರಶ್ ₹50. ಈ ಕಡೆ ಜನರಲ್ ಅದೂ ರಶ್, ಏನು ಡಿಫ್ರೆನ್ಸ್ ಇಲ್ಲ. ನಟರಾಜನ ವಿಗ್ರಹ ಆರತಿ ಮಾಡ್ತಾಯಿದ್ರು ನಾವು ಹೋದಾಗ ಕ್ಯೂನಲ್ಲಿ ಇದ್ದಾಗಲೇ. ಒಳಗಡೆದು ಇದಾದಿ ದರ್ಶನ ಮುಗಿಸ್ಕೊಂಡು ಆಚೆ ಬಂದಾಗ ಮಳೆ ತುಂಬಾ ಹೋಗ್ತಿತ್ತು. ಎಲ್ಲ ಮುಗಿಸ್ಕೊಂಡು ಗಿರಿ ಪ್ರದಕ್ಷಿಣೆ ಮಾಡೋಕ್ಕೆ ಅಂತ ಆಚೆ ಬಂದಾಗ ಫೋನ್ ಹುಡುಕ್ತೆ, ಸಿಗಲಿಲ್ಲ. ಆಮೇಲೆ ಹುಡ್ಕಾಡಿದ್ಮೇಲೆ ಗೊತ್ತಾಯಿತು ಮಳೆ ನೀರಲ್ಲಿ ಬಿದ್ದಿತ್ತು. ಫೋನ್ ಜೀವಂತವಾಗಿತ್ತು, ಆದರೆ ಶೂಟ್ ಮಾಡೋಕ್ಕಾಗಲಿಲ್ಲ. ಬಟ್ ಮುಂದಿನ ಸಲ ಮಾಡ್ತೀನಿ. ಥ್ಯಾಂಕ್ ಯು ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದಕ್ಕೆ.